ನಮಸ್ಕಾರ ವೀಕ್ಷಕರೇ. ನ್ಯಾಯಾಧೀಶರ ಕುರಿತಾಗಿ ಕಾನೂನಿನ ಅಂಶಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಇವತ್ತು ನ್ಯಾಯಾಧೀಶರ ನೇಮಕಾತಿ ಕುರಿತಾಗಿ ಇರುವಂಥ ಕೆಲವೊಂದಷ್ಟು ಅಂಶಗಳನ್ನು ತಿಳಿಸ ಬಯಸ್ತೀನಿ. ಮೊದಲಿಗೆ ಸರ್ವೋಚ್ಚ ನ್ಯಾಯಮೂರ್ತಿಗಳ ನೇಮಕಾತಿ ಕುರಿತಾಗಿ ಭಾರತದ ಸಂವಿಧಾನ ಅಧ್ಯಾಯ 4ರಲ್ಲಿ ಒಕ್ಕೂಟ ನ್ಯಾಯಾಂಗ ಅಂತೇಳಿ ಬರ್ತದೆ. ಅದರೊಳಗೆ ಪರಿಚ್ಛೇದ 124ರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆ ಮತ್ತು ರಚನೆ ಅಂತ ಬರ್ತದೆ. ಅದರ ಪ್ರಕಾರ ಭಾರತಕ್ಕೆ ಒಂದು ಸರ್ವೋಚ್ಚ ನ್ಯಾಯಾಲಯವಿರತಕ್ಕದ್ದು ಮತ್ತು ಅದು ಭಾರತದ ಮುಖ್ಯ ನ್ಯಾಯಮೂರ್ತಿ ಮತ್ತು ಸಂಸತ್ತು ಕಾನೂನಿನ ಮೂಲಕ ಇನ್ನೂ ಅಧಿಕ ಸಂಖ್ಯೆಯನ್ನು ಗೊತ್ತುಪಡಿಸುವವರೆಗೆ 7ಕ್ಕಿಂತ ಹೆಚ್ಚಾಗಿಲ್ಲದಷ್ಟು ಇತರ ನ್ಯಾಯಾಧೀಶರನ್ನು ಒಳಗೊಂಡಿರ್ತಕ್ಕದ್ದು ಅಂತೇಳಿ ಈ ಸಂವಿಧಾನ ಹೇಳ್ತದೆ. ಅಂದರೆ ಒಂದು ದೇಶಕ್ಕೊಂದು ಸರ್ವೋಚ್ಚ ನ್ಯಾಯಾಲಯ ಮತ್ತು ಒಬ್ಬ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಇತರ ನ್ಯಾಯಮೂರ್ತಿಗಳನ್ನು ಒಳಗೊಂಡು ಒಟ್ಟು 7 ನ್ಯಾಯಮೂರ್ತಿಗಳು ಇರಬೇಕಂತೇಳಿ ಮೂಲತಃ ಸಂವಿಧಾನ ಹೇಳ್ತದೆ. ಆದರೆ ಕಾಲಕಾಲಕ್ಕೆ ಅದು ಮಾರ್ಪಾಟುಗೊಂಡು ಈಗ ವಸ್ತುಸ್ಥಿತಿಯಲ್ಲಿ ಒಟ್ಟು 38 ನ್ಯಾಯಮೂರ್ತಿಗಳ ಸ್ಥಾನಗಳದಾವೆ. ಅದರೊಳಗೆ ಈಗಾಗಲೇ 37 ನ್ಯಾಯಮೂರ್ತಿಗಳ ಪೀಠಗಳನ್ನು ಭರ್ತಿ ಮಾಡಲಾಗಿದೆ. ಮುಖ್ಯ ನ್ಯಾಯಮೂರ್ತಿಗಳು ಒಳಗೊಂಡು ಸರಿಸುಮಾರು 37 ನ್ಯಾಯಮೂರ್ತಿಗಳು ಈ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾರೆ ಅನ್ನೋದು ತಿಳ್ಕೊಳ್ಬೇಕು. ಮತ್ತು ಇವರ ನೇಮಕ ಯಾವ ತರ ಆಗ್ತದೆ ಅಂತಂದ್ರೆ 124A ಅನುಚ್ಛೇದದಲ್ಲಿ ಉಲ್ಲೇಖಿಸಿರುವ ರಾಷ್ಟ್ರೀಯ ನ್ಯಾಯಾಂಗ ನೇಮಕಗಳ ಆಯೋಗ ಅಂದ್ರೆ ಏನು, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ ಮಾಡಿದ್ದಾರೆ. ಅವರ ಒಂದು ಶಿಫಾರಸಿನ ಮೇಲೆ ರಾಷ್ಟ್ರಪತಿಯವರು ತಮ್ಮ ಸಹಿ ಮತ್ತು ಮೊಹರು ಇರುವ ವಾರಂಟಿನ ಮೂಲಕ ನೇಮಕ ಮಾಡತಕ್ಕದ್ದು. ಅಂದ್ರೆ ಸರ್ವೋಚ್ಚ ನ್ಯಾಯಮೂರ್ತಿಗಳನ್ನ ರಾಷ್ಟ್ರಪತಿಯವರು ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಥವಾ ರಾಷ್ಟ್ರೀಯ ನ್ಯಾಯಾಂಗ ನೇಮಕಗಳ ಆಯೋಗದ ಶಿಫಾರಸಿನ ಮೇಲೆ ನೇಮಕ ಮಾಡತಕ್ಕದ್ದು. ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ವಯೋಮಿತಿ ಎಷ್ಟಂತಂದ್ರೆ 65 ವರ್ಷಗಳವರೆಗೆ ಅವರು ಕಾರ್ಯನಿರ್ವಹಿಸಬಹುದು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿ ನೇಮಕವಾದಂತಹ ನ್ಯಾಯಾಧೀಶರು ತಮಗೆ ಕೆಲಸದಿಂದ ಬಿಡುಗಡೆ ಬೇಕಾದ್ರೆ ರಾಷ್ಟ್ರಪತಿಯವರಿಗೆ ಅಂದ್ರೆ ಯಾರು ನೇಮಕ ಮಾಡಿರ್ತಾರೆ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಟ್ಟು ತಮ್ಮ ಸ್ಥಾನದಿಂದ ತೆರವುಗೊಳ್ಳಬಹುದು. ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಕ್ಕೆ ವಯಸ್ಸು ಏನದೆ ಇದನ್ನ ಸಂಸತ್ತು ಅಂದ್ರೆ ಪಾರ್ಲಿಮೆಂಟ್ ನಿರ್ಧಾರ ಮಾಡಬೇಕಾಗ್ತದೆ. ಮುಂದೆ ಈ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಆಗ್ಬೇಕಾದ್ರೆ ಅವ್ರಿಗೇನು ಅರ್ಹತೆ ಇರ್ಬೇಕಂದ್ರೆ ಯಾವ್ದಾದ್ರು ಒಂದು ಉಚ್ಚ ನ್ಯಾಯಾಲಯದಲ್ಲಿ ಅಥವಾ 2 ಅಥವಾ ಇನ್ನೂ ಹೆಚ್ಚು ಉಚ್ಚ ನ್ಯಾಯಾಲಯಗಳಲ್ಲಿ ಒಟ್ಟು ನಿರಂತರವಾಗಿ 5 ವರ್ಷ ನ್ಯಾಯಮೂರ್ತಿಗಳಾಗಿರ್ಬೇಕು. ಅಂತವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಅರ್ಹತೆ ಹೊಂದಿರ್ತಾರೆ. ಅಂದ್ರೆ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಕನಿಷ್ಠ 5 ವರ್ಷದ ಅನುಭವ ಇರಬೇಕು. ಮತ್ತು ಒಂದೇ ಉಚ್ಚ ನ್ಯಾಯಾಲಯದಲ್ಲಿ ಅಥವಾ ಬೇರೆ ಬೇರೆ ಉಚ್ಚ ನ್ಯಾಯಾಲಯಗಳಲ್ಲಿ ನಿರಂತರವಾಗಿ ಕನಿಷ್ಠ ಪಕ್ಷ 10 ವರ್ಷಗಳ ಕಾಲ ನ್ಯಾಯವಾದಿಯಾಗಿ ಅವರು ಸೇವೆ ಸಲ್ಲಿಸಿರಬೇಕು. ಅಂಥವರು ಸಹಿತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ನೇಮಕಗೊಳ್ಳಬಹುದು. ಮತ್ತು ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ಅವರು ಪ್ರಸಿದ್ಧ ನ್ಯಾಯವಾದಿ ಆಗಿರ್ಬೋದು. ಅಂದ್ರೆ ಫೇಮಸ್ ಲಾಯರ್ ಆಗಿದ್ರೆ ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್ ಅಂತಾರೆ. ಕಾನೂನಿನಲ್ಲಿ ಅವರು ಪಾಂಡಿತ್ಯವನ್ನು ಗಳಿಸಿದಂಥ ವ್ಯಕ್ತಿ ಇದ್ರೆ ಅಂಥವ್ರನ್ನು ಸಹಿತ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯನ್ನಾಗಿ ಮಾಡುವಂಥದಕ್ಕೂ ಅವಕಾಶ ಇದೆ. ಈ ರೀತಿ ಇಲ್ಲಿ ಒಂದು ಅರ್ಹತೆಯನ್ನು ಕೊಟ್ಟಿದ್ದಾರೆ. ಇನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಂಡ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಪದವನ್ನು ವಹಿಸಿಕೊಳ್ಳೋದಕ್ಕೆ ಮುಂಚೆ ಪ್ರಮಾಣ ವಚನ ಸ್ವೀಕರಿಸೋದು ಅಥವಾ ಪ್ರತಿಜ್ಞೆ ಮಾಡುವಂತದಕ್ಕೆ ಏನಿರ್ತದೆ ಅದನ್ನ ಯಾವ ತರ ಮಾಡ್ಬೇಕಂದ್ರೆ ರಾಷ್ಟ್ರಪತಿಯವರ ಸಮಕ್ಷಮ ಅಥವಾ ರಾಷ್ಟ್ರಪತಿಯವರು ನೇಮಿಸಿದಂತ ಬೇರೆ ಒಬ್ಬ ವ್ಯಕ್ತಿ ಸಮಕ್ಷಮ ಏನು ಅವರು ನಿಯಮಾವಳಿಗಳು ಮಾಡಿದ್ದಾರೆ ಅದರ ಪ್ರಕಾರ ಮತ್ತು ಏನು ನಮೂನೆ ಕೊಟ್ಟಿರ್ತಾರೆ ಆ ಫಾರ್ಮ್ ಪ್ರಕಾರ ಅವರು ಪ್ರಮಾಣ ಅಥವಾ ಪ್ರತಿಜ್ಞೆ ಸ್ವೀಕರಿಸತಕ್ಕದ್ದು ಮತ್ತು ಅದಕ್ಕೆ ಸಹಿ ಹಾಕತಕ್ಕದ್ದು. ಈ ರೀತಿ ಮಾಡಿದಾಗ ಅವರು ಒಂದು ಪದಗ್ರಹ ಮಾಡಿದಂತ ಆಗ್ತದೆ. ಮತ್ತು ಈ ರೀತಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಂತ ಅವರು ಭಾರತದಲ್ಲಿ ಯಾವುದೇ ನ್ಯಾಯಾಲಯದಲ್ಲಿ ಯಾವುದೇ ಪ್ರಾಧಿಕಾರದ ಮುಂದೆ ವಾದಿಸತಕ್ಕದ್ದಲ್ಲ, ಕಾರ್ಯನಿರ್ವಹಿಸತಕ್ಕದ್ದಲ್ಲ. ಅಂದ್ರೆ ಅವರಿಗೆ ವಕೀಲಿ ವೃತ್ತಿಯನ್ನು ಮಾಡಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕು. ಮುಂದೆ ಇದೇ ರೀತಿ ಉಚ್ಚ ನ್ಯಾಯಮೂರ್ತಿಗಳ ನೇಮಕ ಕುರಿತಾಗಿ ಇರುವಂತಹ ಮಾಹಿತಿ ಇದೇ ಸಂವಿಧಾನದ 714 ಪರಿಚ್ಛೇದದಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಒಂದು ಉಚ್ಚ ನ್ಯಾಯಾಲಯ ಇರಬೇಕಂತ ಹೇಳ್ತದೆ. ಮತ್ತು 716ರಲ್ಲಿ ಪ್ರತಿಯೊಂದು ಉಚ್ಚ ನ್ಯಾಯಾಲಯವು ಒಬ್ಬ ಮುಖ್ಯ ನ್ಯಾಯಮೂರ್ತಿಯನ್ನು ಮತ್ತು ರಾಷ್ಟ್ರಪತಿಯು ಕಾಲಕಾಲಕ್ಕೆ ನೇಮಕ ಮಾಡುವುದು ಅವಶ್ಯವೆಂದು ಭಾವಿಸುವಷ್ಟು ಸಂಖ್ಯೆಯ ಇತರ ನ್ಯಾಯಾಧೀಶರನ್ನು ಒಳಗೊಂಡಿರ್ತಕ್ಕದ್ದು. ಇಲ್ಲಿ ನ್ಯಾಯಾಧೀಶರಂತ ಕೊಟ್ಟಿದ್ರು, ನಾವು ನ್ಯಾಯಮೂರ್ತಿಗಳಂತೇಳಿ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ ಇದ್ದಾಗ ಅಲ್ಲಿ ನ್ಯಾಯಮೂರ್ತಿಗಳಂತೇಳಿ ನಾವು ಸಂಬೋಧಿಸತಕ್ಕದ್ದು. ಮತ್ತು ರಾಷ್ಟ್ರಪತಿ ಅವರು ಅವಶ್ಯಕತೆಯೆಂದು ಭಾವಿಸುವಷ್ಟು ಸಂಖ್ಯೆಯ ನ್ಯಾಯಾಧೀಶರನ್ನ ನೇಮಕ ಮಾಡಬಹುದು. ವಸ್ತುಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ನಾವು ನೋಡಿದಾಗ 62 ನ್ಯಾಯಾಧೀಶರ ಅನುಮೋದಿತ ಬಲ ಹೊಂದಿದೆ. ಅದರ 62 ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಬಹುದು. ಆದರೆ ಈಗ ವಸ್ತುಸ್ಥಿತಿಯಲ್ಲಿ ಬೆಂಗಳೂರಿನಲ್ಲಿ 31 ನ್ಯಾಯಮೂರ್ತಿಗಳು, ಧಾರವಾಡದಲ್ಲಿ 10, ಕಲಬುರಗಿಯಲ್ಲಿ 6, ಒಟ್ಟು 47 ನ್ಯಾಯಮೂರ್ತಿಗಳು ಈಗ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇನ್ನು 13 ಹುದ್ದೆಗಳು ಖಾಲಿ ಇವೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಮತ್ತು ಇನ್ನು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಮತ್ತು ಅದಕ್ಕೆ ಸಂಬಂಧಪಟ್ಟ ಷರತ್ತುಗಳು ಅಂದ್ರೆ ನಿಯಮಗಳು ಏನಂತಂದ್ರೆ
ಉಚ್ಚ ನ್ಯಾಯಾಲಯದ ಪ್ರತಿಯೊಬ್ಬ ನ್ಯಾಯಾಧೀಶನನ್ನು 124A ಅನುಚ್ಛೇದದಲ್ಲಿ ಉಲ್ಲೇಖಿಸಿರುವ ರಾಷ್ಟ್ರೀಯ ನ್ಯಾಯಾಂಗ ನೇಮಕಗಳ ಆಯೋಗದ ಅಂದ್ರೆ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅವರ ಒಂದು ಅನುಮೋದನೆ ಮತ್ತು ರಾಜ್ಯದ ರಾಜ್ಯಪಾಲರ ಅನುಮೋದನೆ ಬೇಕು ಮತ್ತು ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯನ್ನು ನೇಮಿಸಬೇಕಾದ ಸಂದರ್ಭದಲ್ಲಿ ಆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಶಿಫಾರಸು ಸಹಿತ ಬೇಕಾಗ್ತದೆ. ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯನ್ನು ನೇಮಕ ಮಾಡ್ಕೊತಾ ಇದ್ರೆ ಕೇವಲ ರಾಷ್ಟ್ರೀಯ ನ್ಯಾಯಾಂಗಗಳ ನೇಮಕ ಆಯೋಗದ ಮತ್ತು ರಾಜ್ಯಪಾಲರ ಅನುಮೋದನೆ ಮಾತ್ರ ಬೇಕಾಗ್ತದೆ, ಶಿಫಾರಸು ಬೇಕಾಗ್ತದೆ. ಆದ್ರೆ ಉಳಿದ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಕ್ರೆ ಅಲ್ಲಿ ಆ ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಶಿಫಾರಸು ಸಹಿತ ಬೇಕಾಗ್ತದೆ ಅನ್ನೋದು ತಿಳ್ಕೊಳ್ಬೇಕು. ಸೊ ಆ ರೀತಿ ಶಿಫಾರಸು ಆದ್ಮೇಲೆ ರಾಷ್ಟ್ರಪತಿಯವರು ತಮ್ಮ ಸಹಿ ಮತ್ತು ಮೊಹರು ಇರುವ ವಾರಂಟಿನ ಮೂಲಕ ನೇಮಕ ಮಾಡ್ತಕ್ಕದ್ದು. ಮತ್ತು ಹೆಚ್ಚುವರಿ ಅಥವಾ ಕಾರ್ಯಾರ್ಥ ಅಂದ್ರೆ ಅಡಿಷನಲ್ ಅಥವಾ ಆಕ್ಟಿಂಗ್ ಜಡ್ಜಸ್ ಅಂತೇಳಿ ತಾತ್ಕಾಲಿಕವಾಗಿ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡೋದಕ್ಕೂ ಇಲ್ಲಿ ಅವಕಾಶ ಇದೆ. ಹೆಚ್ಚುವರಿ ಅಥವಾ ಕಾರ್ಯಾರ್ಥ ನ್ಯಾಯಾಧೀಶರ ಸಂದರ್ಭದಲ್ಲಿ ಅಂದ್ರೆ ನೇಮಕ ಮಾಡುವಂತ ಅವಕಾಶ ಇದ್ದಲ್ಲಿ ಮತ್ತು ಇತರ ಯಾವುದೇ ಸಂದರ್ಭದಲ್ಲಿ ಅವರಿಗೆ 62 ವರ್ಷ ತುಂಬುವವರೆಗೆ ಪದಧಾರಣ ಮಾಡತಕ್ಕದ್ದು. ಈ ತರ ಅಡಿಷನಲ್ ಅಥವಾ ಆಕ್ಟಿಂಗ್ ಜಡ್ಜಸ್ ನ ನೇಮಕ ಮಾಡಬಹುದು. ಆದ್ರೆ ಇಲ್ಲಿ ಏನ ಕಂಡೀಷನ್ ಅಂತಂದ್ರೆ 224ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಅರ್ಹತೆಯುಳ್ಳ ವ್ಯಕ್ತಿಗಳನ್ನು 2 ವರ್ಷಗಳಿಗೆ ಮೀರದಂತೆ ಹೆಚ್ಚುವರಿ ನ್ಯಾಯಾಧೀಶರಾಗಿ ನೇಮಕ ಮಾಡಬಹುದು. ಅಂದ್ರೆ 1 ವರ್ಷ 6 ತಿಂಗಳು ಈ ತರ ಮ್ಯಾಕ್ಸಿಮಮ್ ಅವಧಿ ಅಂದ್ರೆ 2 ವರ್ಷ ಮಾತ್ರ ಅವ್ರನ್ನ ನೇಮಕ ಮಾಡಬಹುದು ಅಂತ ಹೇಳಿ ನಿಯಮ ಕೊಟ್ಟಿದ್ದಾರೆ. ಇನ್ನು ಈ ತರ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಂತವರು ತಮಗೆ ಪದದಿಂದ ತ್ಯಾಗ ಮಾಡ್ಬೇಕಂತಂದ್ರೆ ಅವರು ಸಹಿತ ರಾಷ್ಟ್ರಪತಿಯವರಿಗೆ ರಾಜೀನಾಮೆ ಪತ್ರ ಕೊಡಬೇಕಾಗ್ತದೆ. ಯಾಕಂದ್ರೆ ರಾಷ್ಟ್ರಪತಿಯಿಂದನೇ ಅವರು ನೇಮಕಗೊಂಡಿರ್ತಾರೆ. ಮತ್ತು ಇನ್ನು ಇವರ ಅರ್ಹತೆ ಏನು ಅಂತಂದ್ರೆ ಯಾವುದೇ ವ್ಯಕ್ತಿಯು ಭಾರತದ ನಾಗರಿಕನಾಗಿರ್ಬೇಕಾಗ್ತದೆ. ಕನಿಷ್ಠ ಪಕ್ಷ 10 ವರ್ಷಗಳ ಕಾಲ ಭಾರತದಲ್ಲಿ ನ್ಯಾಯಿಕ ಪದಧಾರಣ ಅಂದ್ರೆ ಜುಡಿಷಿಯಲ್ ಆಫೀಸ್ ಮಾಡಿದ ಅನುಭವ ಇರಬೇಕು. ಅಂದ್ರೆ ಜಡ್ಜ್ ಆಗಿ ಅಂದ್ರೆ ಸಾಮಾನ್ಯವಾಗಿ ಡಿಸ್ಟ್ರಿಕ್ಟ್ ಜಡ್ಜ್, ಮುಖ್ಯವಾಗಿ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾದಂತವ್ರನ್ನ ನೇಮಕ ಮಾಡ್ತಿರ್ತಾರೆ. ಆದರೆ ಜಿಲ್ಲಾ ನ್ಯಾಯಾಧೀಶರಾಗಿ ಒಟ್ಟು 10 ವರ್ಷಗಳ ಕಾಲ ಅನುಭವ ಇರುವಂತ ನ್ಯಾಯಾಧೀಶರನ್ನ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನ ಮಾಡ್ತಾರೆ ಸರ್ವೇ ಸಾಮಾನ್ಯವಾಗಿ. ಮತ್ತು ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಬಹಳಷ್ಟು ಎಮಿನೆಂಟ್ ಆಗಿರುವಂತ ಪ್ರಖ್ಯಾತರಾಗಿರುವಂತ ವಕೀಲರಿದ್ರೆ ಅವರು ಒಂದೇ ಉಚ್ಚ ನ್ಯಾಯಾಲಯ ಅಥವಾ 2 ಅಥವಾ ಬೇರೆ ಹೆಚ್ಚು ಉಚ್ಚ ನ್ಯಾಯಾಲಯಗಳಲ್ಲಿ ನಿರಂತರವಾಗಿ ಕನಿಷ್ಠ 10 ವರ್ಷಗಳ ಕಾಲ ನ್ಯಾಯವಾದಿಯಾಗಿ ಕೆಲಸ ಮಾಡಿದರೆ ಅಂತವ್ರನ್ನು ಸಹಿತ ನೇರವಾಗಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ನೇಮಕ ಮಾಡ್ತಾರೆ. ಇದು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ನೇಮಕಗೊಳ್ಳಲಿಕ್ಕೆ ಬೇಕಾದಂತ ಅರ್ಹತೆ ಅನ್ನೋದು ತಿಳ್ಕೊಳ್ಬೇಕು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಪ್ರಮಾಣವಚನ ಸ್ವೀಕರಿಸಕ್ಕೆ ರಾಷ್ಟ್ರಪತಿ ಅಥವಾ ಅವರ ಪ್ರತಿನಿಧಿ ಬೇಕಾಗ್ತಾರೆ. ಆದ್ರೆ ಇಲ್ಲಿ ರಾಜ್ಯದ ರಾಜ್ಯಪಾಲ ಅಥವಾ ಅವರಿಂದ ನೇಮಕಗೊಂಡಂತ ವ್ಯಕ್ತಿಯ ಮುಂದೆ ನಿಯಮಾನುಸಾರ ಪ್ರಮಾಣವಚನ ಸ್ವೀಕರಿಸಿ ಅದಕ್ಕೆ ಸಹಿ ಮಾಡಿದರೆ ಅಲ್ಲಿ ಅವರ ನೇಮಕ ಸಂಪೂರ್ಣವಾದಂಗೆ ಆಗ್ತದೆ. ಮತ್ತು ಇಲ್ಲೂ ಸಹಿತ ಒಂದು ನಿರ್ಬಂಧ ಏನದೆ ಅಂದ್ರೆ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಆದ್ಮೇಲೆ ಅವರಿಗೆ ಸಾಮಾನ್ಯ ನ್ಯಾಯವಾದಿಯಂತೆ ವಕೀಲಿ ವೃತ್ತಿ ಮಾಡಕ್ ಅವಕಾಶ ಇಲ್ಲ. ಆದ್ರೆ ಒಂದು ವಿಶೇಷ ಅವಕಾಶ ಏನಂತಂದ್ರೆ ಇವರು ತಮ್ಮ ನಿವೃತ್ತಿ ನಂತರ ಸರ್ವೋಚ್ಚ ನ್ಯಾಯಾಲಯ ಅಥವಾ ಇತರ ಉಚ್ಚ ನ್ಯಾಯಾಲಯಗಳಲ್ಲಿ ಮಾತ್ರ ಅವರು ವಾದಿಸುವಂತ ಅವಕಾಶ, ಬೇರೆ ಯಾವುದೇ ಪ್ರಾಧಿಕಾರ ಅಥವಾ ನ್ಯಾಯಾಲಯದ ಮುಂದೆ ವಾದಿಸಕ್ಕೆ ಅವಕಾಶ ಇಲ್ಲ. ಆದ್ರೆ ನೇರವಾಗಿ ಅವರು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ತಮ್ಮ ವೃತ್ತಿಯನ್ನ ಮುನ್ನಡೆಸಿಕೊಂಡು ಹೋಗಬಹುದು. ಇದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿರುವಂತ ಒಂದು ಅವಕಾಶ ಮತ್ತು ನಿರ್ಬಂಧ ಅಂತ ತಿಳ್ಕೊಳ್ಬೇಕು. ಇನ್ನು ಅಧೀನ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಯಾವ ತರ ಅಂತಂದ್ರೆ ಇದು ಸಂವಿಧಾನದ ಅಧ್ಯಾಯ 6ರಲ್ಲಿ ಅಧೀನ ನ್ಯಾಯಾಲಯಗಳಂತ ಬರ್ತವೆ. ಅಲ್ಲಿ ಪರಿಚ್ಛೇದ 233ರಲ್ಲಿ ಜಿಲ್ಲಾ ನ್ಯಾಯಾಧೀಶರ ನೇಮಕ ಅಂತದೆ. ಅದರ ಪ್ರಕಾರ ಯಾವುದೇ ರಾಜ್ಯದ ರಾಜ್ಯಪಾಲನು ಆ ರಾಜ್ಯದಲ್ಲಿ ಜಿಲ್ಲಾ ನ್ಯಾಯಾಧೀಶರ ನೇಮಕ, ಸ್ಥಳ ನಿಯುಕ್ತಿ ಮತ್ತು ಬಡ್ತಿಯನ್ನು ಅಂತ ರಾಜ್ಯಕ್ಕೆ ಸಂಬಂಧಿಸಿದಂತೆ ಅಧಿಕಾರ ವ್ಯಕ್ತಿಯನ್ನು ಚಲಾಯಿಸುತ್ತಿರುವ ಉಚ್ಚ ನ್ಯಾಯಾಲಯದೊಂದಿಗೆ ಸಮಾಲೋಚಿಸಿದ ತರುವಾಯ ಮಾಡತಕ್ಕದ್ದು. ಸೊ ಯಾರು ನೇಮಕ ಮಾಡ್ಬೇಕಂದ್ರೆ ಆಯಾ ರಾಜ್ಯದ ರಾಜ್ಯಪಾಲರು, ಗವರ್ನರ್ ಅವರು ಮಾಡಬೇಕು. ಆದ್ರೆ ಯಾರ ಸಮಾಲೋಚನೆಯೊಂದಿಗೆ ಮಾಡ್ಬೇಕಂದ್ರೆ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚಿಸಿ ಆಯಾ ಜಿಲ್ಲಾ ನ್ಯಾಯಾಧೀಶರ ನೇಮಕ, ಅವರ ಸ್ಥಳ ನಿಯುಕ್ತಿ ಮತ್ತು ಬಡ್ತಿಯನ್ನು ಸಹಿತ ರಾಜ್ಯಪಾಲರು ತೀರ್ಮಾನ ಮಾಡಬೇಕಾಗ್ತದೆ. ಇಲ್ಲಿ ಜಿಲ್ಲಾ ನ್ಯಾಯಾಧೀಶರಾಗಿ ನೇಮಕಗೊಳ್ಳಕ್ಕೆ ಇರುವಂತ ಅರ್ಹತೆ ಏನಂತಂದ್ರೆ ಯಾವುದೇ ವ್ಯಕ್ತಿ 7 ವರ್ಷಗಳಿಗಿಂತ ಕಡಿಮೆ ಇಲ್ಲದಷ್ಟು ಕಾಲ ನ್ಯಾಯವಾದಿ ಅಂದ್ರೆ ಕನಿಷ್ಠ 7 ವರ್ಷ ವಕೀಲ ವೃತ್ತಿಯನ್ನು ಮಾಡಿದಂತ ವ್ಯಕ್ತಿಯನ್ನ ಅಥವಾ ಪ್ಲೀಡರ್ ಆಗಿದ್ದುಕೊಂಡು 7 ವರ್ಷ ಸೇವೆ ಮಾಡಿದ್ರೆ ಅಂತವರನ್ನ ಜಿಲ್ಲಾ ನ್ಯಾಯಾಧೀಶರನ್ನಾಗಿ ನೇಮಿಸಲು ಉಚ್ಚ ನ್ಯಾಯಾಲಯ ಶಿಫಾರಸು ಮಾಡಿದ್ರೆ ಅಂತವ್ರನ್ನ ಮಾತ್ರ ಜಿಲ್ಲಾ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡೋದಕ್ಕೆ ಅವಕಾಶ ಇದೆ ಅನ್ನೋದು ತಿಳ್ಕೊಳ್ಬೇಕು. ಇನ್ನು ಅಧೀನ ನ್ಯಾಯಾಲಯಗಳ ಮೇಲೆ ನಿಯಂತ್ರಣ ಜಿಲ್ಲಾ ನ್ಯಾಯಾಲಯ ಮತ್ತು ಯಾವುದೇ ಕೆಳ ನ್ಯಾಯಾಲಯಗಳಲ್ಲಿ ಅಂದ್ರೆ ಸಬಾರ್ಡಿನೇಟ್ ಕೋರ್ಟ್ಸ್ ಅಂತಾರೆ. ಆದ್ರೆ ಅವನ್ನ ವಿಚಾರಣಾ ನ್ಯಾಯಾಲಯಗಳು, ಟ್ರಯಲ್ ಕೋರ್ಟ್ಸ್ ಅಂತ ಕರಿತೀವಿ. ಸೊ ಈ ರೀತಿ ಜಿಲ್ಲಾ ನ್ಯಾಯಾಲಯಗಳು ಮತ್ತು ಇನ್ನುಳಿದ ಅಧೀನ ನ್ಯಾಯಾಲಯಗಳು ಏನಿರ್ತಾವೆ, ಸಿವಿಲ್ ಕೋರ್ಟ್ ಇರ್ಬೋದು, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇರ್ಬೋದು, ಅವುಗಳಿಗೆಲ್ಲ ಉಚ್ಚ ನ್ಯಾಯಾಲಯದ ನಿಯಂತ್ರಣದಲ್ಲಿ ಇರ್ತಾವೆ ಅನ್ನೋದನ್ನ ತಿಳ್ಕೊಳ್ಬೇಕು. ಇನ್ನು
ಸಿವಿಲ್ ನ್ಯಾಯಾಧೀಶರು ಮತ್ತು ಮ್ಯಾಜಿಸ್ಟ್ರೇಟ್‌ಗಳ ನೇಮಕ ಯಾವ ತರ ಆಗ್ತದೆ ಅಂತಂದ್ರೆ, ಸಿವಿಲ್ ನ್ಯಾಯಾಧೀಶರಿಗೆ ಮತ್ತು ಮ್ಯಾಜಿಸ್ಟ್ರೇಟ್‌ಗಳಿಗೆ ಕರ್ನಾಟಕ ಹೈಕೋರ್ಟ್ ಮಾಡಿದ ಶಿಫಾರಸುಗಳ ಆಧಾರದ ಮೇಲೆ ರಾಜ್ಯಪಾಲರು ನೇಮಕ ಮಾಡ್ತಾರೆ ಮತ್ತು ಈ ನೇಮಕಾತಿಯನ್ನು ಸಾಮಾನ್ಯವಾಗಿ ನ್ಯಾಯಾಂಗ ಸೇವಾ ಪರೀಕ್ಷೆ ಜುಡಿಷಿಯಲ್ ಸರ್ವಿಸ್ ಎಕ್ಸಾಮ್ ಅಂತೇಳಿ ಬರ್ತವೆ. ಆ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ಅದನ್ನ ಪರೀಕ್ಷೆ ಯಾವ ತರ ಇರ್ತದೆ ಅಂದ್ರೆ 3 ಹಂತದಲ್ಲಿರ್ತದೆ. ಒಂದು ಪ್ರಾಥಮಿಕ ಪರೀಕ್ಷೆ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಆಮೇಲೆ ಮೇನ್ ಎಕ್ಸಾಮಿನೇಷನ್ ಮುಖ್ಯ ಪರೀಕ್ಷೆ ಅಂತೇಳಿ, ಆಮೇಲೆ ಮೌಖಿಕ ಸಂದರ್ಶನ ಅಥವಾ ವೈಯಕ್ತಿಕ ಸಂದರ್ಶನ. ಅದನ್ನ ಎಲ್ಲ ಪಾಸ್ ಆದ್ರೆ ಅವ್ರಿಗೆ ಈ ರೀತಿ ಸಿವಿಲ್ ನ್ಯಾಯಾಧೀಶರಾಗಿ ನೇಮಕಗೊಳ್ಳುತ್ತಾರೆ. ಸಿವಿಲ್ ನ್ಯಾಯಾಧೀಶರಾಗಿ ನೇಮಕಗೊಳ್ಬೇಕಂದ್ರೆ ಏನು ಅರ್ಹತೆ ಇರಬೇಕಂತಂದ್ರೆ, ಒಂದು ಕಾನೂನು ಪದವಿ ಕಡ್ಡಾಯವಾಗಿ ಆಗಿರಬೇಕು ಮತ್ತು ಕನಿಷ್ಠ 3 ವರ್ಷ ವಕೀಲಿ ವೃತ್ತಿಯನ್ನ ಮಾಡಿದಂತ ಅನುಭವ ಇರಬೇಕು ಮತ್ತು ಜನರಲ್ ಕೆಟಗರಿ ಇದ್ರೆ ಅವರಿಗೆ ವಯಸ್ಸಿನ ಮಿತಿ 40 ವರ್ಷ ಮತ್ತು ಇನ್ನು ಮೀಸಲು ವರ್ಗಗಳಲ್ಲಿ ಅಂದರೆ ಒಬಿಸಿ ಇದ್ರೆ ಅವರಿಗೆ 43 ವರ್ಷ ಮಿತಿ ಮತ್ತು SC ST ಮತ್ತು ಕೆಟಗರಿ 1 ಇವರಿಗೆ 45 ವರ್ಷ ವಯಸ್ಸಿನ ಮಿತಿ ಇದೆ. ಸೊ ಈ ವಯಸ್ಸಿನ ಒಳಗಿನ ವ್ಯಕ್ತಿಗಳಿಗೆ ಮಾತ್ರ ಈ ಜುಡಿಷಿಯಲ್ ಎಕ್ಸಾಮಿಗೆ ಕುಂತು ಪಾಸಾಗಿ ಸಿವಿಲ್ ನ್ಯಾಯಾಧೀಶರಾಗಿ ನೇಮಕಗೊಳ್ಳುವಂಥದಕ್ಕೆ ಅವಕಾಶ ಇದೆ. ಮ್ಯಾಜಿಸ್ಟ್ರೇಟ್ ಆಗುವಂಥ ಅವಕಾಶ ಇದೆ ಮತ್ತು ಜಿಲ್ಲಾ ನ್ಯಾಯಾಧೀಶರಾಗಲಿಕ್ಕೆ 7 ವರ್ಷಗಳ ವಕೀಲಿ ವೃತ್ತಿ ಕನಿಷ್ಠ ಅನುಭವ ಇರಬೇಕು. ಮತ್ತೆ ಅವರು ಒಂದು ಎಕ್ಸಾಮ್ ಇರ್ತದೆ, ಆಮೇಲೆ ಇಂಟರ್ವ್ಯೂ ಇರ್ತದೆ, ಅಲ್ಲಿ ಪಾಸ್ ಆಗಬೇಕು. ತದನಂತರ ಜಿಲ್ಲಾ ನ್ಯಾಯಾಧೀಶರಾಗಿ ಆಯ್ಕೆ ಆಗ್ತಾರೆ. ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಆಗ್ಬೇಕಂತಂದ್ರೆ 10 ವರ್ಷಗಳ ಕಾಲ ಜುಡಿಷಿಯಲ್ ಸರ್ವಿಸ್ ಮಾಡಿರಬೇಕು, ಅಂದ್ರೆ ಜಡ್ಜ್ ಆಗಿ ಕೆಲಸ ಮಾಡಿರಬೇಕು. ಇಲ್ಲ ಒಳ್ಳೆ ನ್ಯಾಯವಾದಿಯಾಗಿ ಉಚ್ಚ ನ್ಯಾಯಾಲಯದಲ್ಲಿ 10 ವರ್ಷ ಪ್ರಾಕ್ಟೀಸ್ ಮಾಡಿರಬೇಕು. ಅಂತವ್ರಿಗೆ ಇಲ್ಲಿ ಅವಕಾಶ ಇದೆ. ಇನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಆಗ್ಬೇಕಂದ್ರೆ ಕನಿಷ್ಠ 5 ವರ್ಷ ಉಚ್ಚ ನ್ಯಾಯಾಲಯಗಳಲ್ಲಿ ನ್ಯಾಯಮೂರ್ತಿಯಾಗಿ ಅನುಭವ ಇರಬೇಕು. ಇಲ್ಲ ಉಚ್ಚ ನ್ಯಾಯಾಲಯಗಳಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ನ್ಯಾಯವಾದಿಯಾಗಿ ಇರುವಂತಹ ಅನುಭವ ಇರಬೇಕು. ಅಂತವರನ್ನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ನೇಮಕ ಮಾಡ್ತಾರೆ. ಸೊ ಇದಿಷ್ಟು ನ್ಯಾಯಮೂರ್ತಿಗಳ ನೇಮಕ ಕುರಿತಾಗಿರುವಂತಹ ಕಾನೂನಿನ ಮಾಹಿತಿ. ಧನ್ಯವಾದಗಳು.